ಆರೋಹಣ ಸಂಚಿಕೆ 4ರಲ್ಲಿ ಕ್ಯಾನಿಯನ್ ಕ್ರೀಕ್ ಐಸ್ ಕೇವ್. ಈ ಸಲದ ಚಾರಣ ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಅಂದರೆ ಈ ಹೈಕಿಂಗ್ನಲ್ಲಿ ಸೈಕ್ಲಿಂಗ್ ಕೂಡ ಇದೆ. 7 ಕಿಲೋಮೀಟರ್ ದೂರದ ಈ ಹೈಕಿಂಗ್ನಲ್ಲಿ ಮೊದಲ 5ರಿಂದ 5.5 ಕಿಲೋಮೀಟರ್ ಟ್ರಾವೆಲ್ ಆನ್ ಗ್ರಾವೆಲ್ ರೋಡ್. ಈ ದೂರವನ್ನು ಸೈಕಲ್ನಲ್ಲಿ ಕೂಡ ಕ್ರಮಿಸಬಹುದು. ಆದ್ದರಿಂದ ನಾನು ಮತ್ತು ರಾಮನ್ ಈ ಸಲ ಈ ಸಾಹಸಕ್ಕೆ ಕೈ ಹಾಕಿದೆವು. ಅದಕ್ಕೆ ತಕ್ಕ ಪೂರ್ಣ ತಯಾರಿಯೊಂದಿಗೆ ಹೊರಟೆವು. ಚಳಿಗಾಲದಲ್ಲಿ ಬೆಚ್ಚಗೆ ಗರಾಜ್ನಲ್ಲಿದ್ದ ಸೈಕಲ್ಲುಗಳನ್ನು ಒಂದು ದಿನ ಮೊದಲೇ ಕಂಡೀಷನಿಂಗ್ ಲುಬ್ರಿಕೇಷನ್ ಮಾಡಿ ತಯಾರು ಮಾಡಿಟ್ಟಿದ್ದೆವು. ಆದರೂ ಕೂಡ ಹೊರಡುವ ಮುನ್ನ ಇನ್ನೊಂದು ಸಲ ಎಲ್ಲವನ್ನೂ ಪರೀಕ್ಷಿಸಿ ಮತ್ತೊಮ್ಮೆ ಟೈರ್ ಪ್ರೆಷರ್ ಸೆಟ್ ಮಾಡಿ ಹೊರಟೆವು. ನಾನಾಗಲೇ ಹೇಳಿದಂತೆ ಮೊದಲ 5.5 ಕಿಲೋಮೀಟರ್ ಗ್ರಾವೆಲ್ ರೋಡ್, ಜೊತೆಗೆ ಸ್ವಲ್ಪ ಸ್ನೋ ಕೂಡ ಇತ್ತು. ಅಷ್ಟೇ ಅಲ್ಲದೆ ಜೋರಾದ ಗಾಳಿ ಮುಂದುಗಡೆಯಿಂದ ತಳ್ಳುತ್ತಿತ್ತು. ಹೆಚ್ಚಿನ ರಸ್ತೆ ಲೆವೆಲ್ ಇದ್ದಿದ್ದರಿಂದ ಸೈಕ್ಲಿಂಗ್ ಸುಲಭವಾಗಿತ್ತು. ಆದರೂ ಮುಂದುಗಡೆಯಿಂದ ನೂಕುತ್ತಿದ್ದ ಗಾಳಿಗೆ ಕೆಲವೊಂದು ಕಡೆ ಸೈಕಲ್ ತುಳಿಯಲಾರದೆ ನಾವು ಕೂಡ ಸೈಕಲ್ನಿಂದ ಇಳಿದು ಸೈಕಲನ್ನು ನೂಕಿದೆವು. ಅಂತೂ ಇಂತೂ 5.5 ಕಿಲೋಮೀಟರ್ ತಲುಪಿದ ಮೇಲೆ ಮುಂದೆ ಕಾಡಿನ ದಾರಿ, ಅಲ್ಲಿಂದ ಸೈಕಲ್ ಸಾಧ್ಯವಿಲ್ಲ. ಈ ರಸ್ತೆ ಅಲ್ಲೇ ಇರುವ ಒಂದು ಆಯಿಲ್ ವೆಲ್ ಬಳಿ ಮುಕ್ತಾಯವಾಗುತ್ತದೆ. ಅಲ್ಲಿಗೆ ಬರುವ ಅವರ ವಾಹನಗಳಿಗೆ ಬರಲು ಈ ರಸ್ತೆ ಇದು. ಪಬ್ಲಿಕ್ಗೆ ಎಂಟ್ರಿ ಇಲ್ಲ. ಆದ್ದರಿಂದ ನಮ್ಮ ಕಾರುಗಳನ್ನು ಇಲ್ಲಿಗೆ ತರಲಾಗುವುದಿಲ್ಲ. ಅಲ್ಲಿಂದ ನಡೆದುಕೊಂಡು ಹೋಗುವ ದಾರಿ ಆದ್ದರಿಂದ ಸೈಕಲ್ಲುಗಳನ್ನು ಅಲ್ಲೇ ಬಿದ್ದಿದ್ದ ಮರಕ್ಕೆ ಒರಗಿಸಿ ಇಟ್ಟೆವು. ಅಲ್ಲಿಂದ ಮುಂದೆ ರಸ್ತೆ ಬಹಳ ಎತ್ತರ ಹಾಗೂ ಐಸ್ ತುಂಬಿರುವುದರಿಂದ ಕ್ರ್ಯಾಂಪೋನ್ಗಳನ್ನು ಧರಿಸಿ ಸೈಕ್ಲಿಂಗ್ ಮಾಡಿ ಸುಸ್ತಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಸ್ವಲ್ಪ ತಿಂಡಿ ಜೊತೆಗೆ ಸ್ವಲ್ಪ ಶಕ್ತಿಮದ್ದನ್ನು ಸೇವಿಸಿ ಚಾರಣ ಮುಂದುವರಿಸಿದೆವು. ಅಲ್ಲಿಂದ ಮುಂದೆ ಕಡಿದಾದ ಕಾಡಿನ ರಸ್ತೆ. ಆರಂಭದಲ್ಲಿ ಸ್ನೋ ಇದ್ದರೂ ಎತ್ತರಕ್ಕೇರುತ್ತಿದ್ದಂತೆ ದಾರಿ ಸಂಪೂರ್ಣ ಕ್ಲಿಯರ್ ಆಗಿತ್ತು. ಕಾಡಿನ ಮಧ್ಯೆ ಹಾದು ಹೋಗುವ ಈ ದಾರಿ ಹೆಜ್ಜೆ ಹೆಜ್ಜೆಗೂ ಎತ್ತರಕ್ಕೆ ಏರುತ್ತಿತ್ತು. ಸುಮಾರು ಅರ್ಧ ದಾರಿ ಹೋದ ಮೇಲೆ ಕಾಡು ಮುಗಿದು ಬೆಟ್ಟದ ದಾರಿ. ಎಡಭಾಗದಲ್ಲಿ ಸುಂದರವಾದ ಕಾಡು, ನದಿ, ಬೆಟ್ಟಗಳ ದೃಶ್ಯ. ಬಲಭಾಗದಲ್ಲಿ ದೈತ್ಯಾಕಾರದ ಪರ್ವತ ಶ್ರೇಣಿ. ಬಹಳ ಕಡಿದಾದ ಕಷ್ಟಕರವಾದ ಈ ದಾರಿ ಮಾಡರೇಟ್ನಿಂದ ಹಾರ್ಡ್ ಲೆವೆಲ್ನ ಸ್ಕ್ರ್ಯಾಂಬ್ಲಿಂಗ್ನಿಂದ ಕೂಡಿದೆ. ಈ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ಕ್ರಮಿಸಿದಾಗ ಮುಂದೆ ಕಾಣಿಸಿದ್ದೇ ಬೃಹತ್ ಗುಹೆ. ಇದೇ ಕ್ಯಾನಿಯನ್ ಕ್ರೀಕ್ ಐಸ್ ಕೇವ್. ಇಲ್ಲಿ ಬರುವ ಪ್ರತಿ ಚಾರಣಿಗರು ಏನಾದರೂ ಬರೆದಿಡಲು ಅಥವಾ ಬಿಟ್ಟು ಹೋಗಲು ಒಂದು ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ. ಅದರಲ್ಲಿ ಹ್ಯಾಂಡ್ ವಾರ್ಮರ್ಸ್, ಸ್ನ್ಯಾಕ್ ಮುಂತಾದ ಚಾರಣ ಸಂಬಂಧಿ ಸಲಕರಣೆಗಳ ಜೊತೆಗೆ ಒಂದು ಪುಸ್ತಕ ಮತ್ತು ಪೆನ್ನು ಇತ್ತು. ಇದರಲ್ಲಿ ಚಾರಣಿಗರು ಬಂದು ಏನಾದರೂ ಒಂದು ಸಂದೇಶ ಬರೆದು ಹೋಗುವುದು ಒಂದು ಅಭ್ಯಾಸ. ಅದರಂತೆ ನಾವು ಕೂಡ ಶುದ್ಧ ಕನ್ನಡದಲ್ಲಿ 2 ಸಾಲು ಬರೆದು ಸಹಿ ಹಾಕಿ ಪುಸ್ತಕವನ್ನು ಪೆಟ್ಟಿಗೆಯೊಳಗೆ ಇಟ್ಟೆವು. ಇಲ್ಲಿಂದ ಈ ಗುಹೆ ಒಳಗಡೆ ನಡೆದುಕೊಂಡು ಹೋಗಬೇಕು. ಗುಹೆ ತುಂಬ ಅಡ್ಡಾದಿಡ್ಡಿ ಬಿದ್ದಿರುವ ದೊಡ್ಡ ಕಲ್ಲುಗಳಿಂದ ತುಂಬಿದ ದಾರಿ. ಐಸ್ ಕೇವ್ ಆದರೂ ಬರೀ ಕಲ್ಲು. ಕೇವಲ ಒಂದು ಮಾತ್ರ ಐಸ್ ಚೂರಿ ಮೇಲಿನಿಂದ ನೇತಾಡುತ್ತಿತ್ತು. ಮಿಕ್ಕಿದೆಲ್ಲ ಕಡೆ ಐಸ್ ಕರಗಿ ಹೋಗಿತ್ತು. ಆರಂಭದಲ್ಲಿ ಹೊರಗಡೆ ಬೆಳಕು ಕಾಣಿಸುತ್ತಿದ್ದರೂ ಒಳಗೆ ಹೋಗುತ್ತಿದ್ದಂತೆ ಸಂಪೂರ್ಣ ಕತ್ತಲು. ಫ್ಲ್ಯಾಶ್ ಲೈಟ್ ಇಲ್ಲದೆ ಹೋಗುವುದು ಅಸಾಧ್ಯ ಹಾಗೂ ಅಪಾಯಕಾರಿ ಕೂಡ. ನಾವು ಕೂಡ ಫ್ಲ್ಯಾಶ್ ಲೈಟ್ಗಳ ಜೊತೆ ಮುಂದೆ ಸಾಗಿದೆವು. ಕೆಲವೊಂದು ಕಡೆ ಅಲ್ಲಲ್ಲಿ ಸಣ್ಣ ಐಸ್ ತುಣುಕುಗಳು ಇದ್ದವು. ಮುಂದೆ ಹೋಗುತ್ತಿದ್ದಂತೆ ಭಯಾನಕ ಕತ್ತಲಿನಲ್ಲಿ ಇನ್ನೂ ಭಯ ಹೆಚ್ಚಿಸಲು ಅಂತಹ ಬರಹಗಳು. ನಾವಂತೂ ತುಂಬ ಜಾಗರೂಕರಾಗಿ ಎಲ್ಲ ಕಡೆ ಬೆಳಕನ್ನು ಹರಿಸಿಕೊಂಡು ಸೂಕ್ಷ್ಮವಾಗಿ ನೋಡುತ್ತಾ ಬಹಳ ಜಾಗರೂಕತೆಯಿಂದ ಮುಂದೆ ಹೋದೆವು. ಕೆನಡಾದ ಪ್ರಸಿದ್ಧ ಜಾಂಬವಂತ ಕರಡಿರಾಯ ಮುಂದೆ ಬಂದರೆ ಅವನ ಮೇಲೆ ಪ್ರೋಕ್ಷಣೆ ಮಾಡಲು ಮಂತ್ರದ ನೀರು, ಬೇರ್ ಸ್ಪ್ರೇಯನ್ನು ಕೈಯಲ್ಲಿ ಹಿಡಿದುಕೊಂಡೇ ಮುಂದೆ ಹೋಗುತ್ತಿದ್ದೆವು. ಸುಮಾರು 100 ಮೀಟರ್ ಒಳಗಡೆ ಹೋದಾಗ ಕೊನೆಗೂ ಅಲ್ಲಿ ಐಸ್ ಕಾಣಿಸಿತು. ಬಲಭಾಗದ ಒಂದು ಮೂಲೆಯಲ್ಲಿ ಬೃಹದಾಕಾರದ ಐಸ್ ಗಟ್ಟಿಯಾಗಿ ಕೂತಿತ್ತು. ಇಲ್ಲಿ ಬಂದಾಗ ಅಮರನಾಥ್ ಗುಹೆಗೆ ಯಾತ್ರೆ ಮಾಡಿದೆವು ಅನಿಸುತ್ತಿತ್ತು. ಅಲ್ಲಿ ಸ್ವಲ್ಪ ಫೋಟೋಗಳನ್ನು ತೆಗೆಸಿಕೊಂಡು ಅದರ ಹಿಂದೆ ದಾರಿ ಇನ್ನು ಮುಂದೆ ಹೋಗುತ್ತಿದ್ದರೂ ಕೂಡ ತಿರುಗಿ ಬರಲು ನಿರ್ಧರಿಸಿದೆವು. ಹೊರಗಡೆ ಸ್ವಲ್ಪ ಬೆಚ್ಚಗಿದ್ದರೂ ಕೂಡ ಗುಹೆ ಒಳಗಡೆ ಸಂಪೂರ್ಣ ತಂಪು ಅನುಭವ. ಅಲ್ಲಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದು ಮುಂಭಾಗದಲ್ಲಿ ಸ್ವಲ್ಪ ಫೋಟೋಗಳನ್ನು ಕ್ಲಿಕ್ಕಿಸಿ ನಮ್ಮ ಟ್ರೇಡ್ ಮಾರ್ಕ್ ಫೋಟೋಗಳನ್ನು ತೆಗೆಸಿಕೊಂಡು ಕೆಳಗಿಳಿಯಲಾರಂಭಿಸಿದೆವು. ಕೆಳಗಿಳಿಯುವ ಮುನ್ನ ಮತ್ತೊಮ್ಮೆ ಗುಹೆಯ ದ್ವಾರವನ್ನು ನೋಡಿ ತಿರುಗಿ ಹೋದ ದಾರಿಯಲ್ಲಿ ಮತ್ತೆ 2 ಕಿಲೋಮೀಟರ್ ಕೆಳಗಿಳಿದೆವು. ಅಲ್ಲಿಂದ ಸೈಕಲ್ನಲ್ಲಿ ಹೋಗಬೇಕು. ಇನ್ನು ಕೆಲವರು ಅಲ್ಲಿಗೆ ದಪ್ಪನೆಯ ಟೈರ್ ಸೈಕಲ್ನಲ್ಲಿ ಬಂದಿದ್ದರು. ಇದು ಸರಿಯಾದ ವಿಂಟರ್ ಸೈಕಲ್. ನಮ್ಮದು ಸಾಧಾರಣ ಆದರೆ ಮೌಂಟೇನ್ ಬೈಕ್ ಆದ್ದರಿಂದ ಇದರ ಟೈರ್ಗಳು ಕೂಡ ಇಂತಹ ರಸ್ತೆಗಳಿಗೆ ಸೂಕ್ತ. ಆದರೆ ಸ್ನೋ ಜಾಸ್ತಿ ಇದ್ದಲ್ಲಿ ಇವು ಸೂಕ್ತ ಅಲ್ಲ. ಬರುವಾಗ ಸ್ವಲ್ಪ ಏರು ದಾರಿ ಇತ್ತು, ಆದರೆ ಈಗ ಹೋಗುವಾಗ ಇಳಿಜಾರು. ಸ್ನೋ ಇರುವ ಕಡೆ ಜಾಗರೂಕತೆಯಿಂದ ಹೋಗಬೇಕು. ಅಲ್ಲೊಂದು ಕಡೆ ಆಕಾಶಕ್ಕೆ ಬೆಂಕಿ ಇಟ್ಟಿದ್ದರು.
ಅದರಿಂದಲೋ ಏನೋ ಇತ್ತೀಚೆಗೆ ಚಳಿಗಾಲದಲ್ಲಿಯೂ ಅಂತಹ ಚಳಿ ಇಲ್ಲ ಅಂದುಕೊಳ್ಳುತ್ತಾ ನಮ್ಮ ಪಾರ್ಕಿಂಗ್ ಬಳಿ ಮರಳಿದೆವು. ಮತ್ತೆ ಸೈಕಲ್ಲುಗಳನ್ನು ಗಟ್ಟಿಯಾಗಿ ಕಟ್ಟಿ ಹಿಂತಿರುಗಿದೆವು. ಅಂತೂ ಇದೊಂದು ಸ್ವಲ್ಪ ಸಾಹಸವಂತರಿಗೆ ಮಾತ್ರ ವಿಂಟರ್ನಲ್ಲಿ ಸೈಕ್ಲಿಂಗ್ ಮಾಡಬಹುದಾದ ಚಾರಣ. ಆದರೂ ನಡೆದುಕೊಂಡು ಹೋಗುವುದೇ ಸೂಕ್ತ ಹಾಗೂ ಸುರಕ್ಷಿತ. ಬೇಸಿಗೆಯಲ್ಲಾದರೆ ಸೈಕಲ್ನಲ್ಲಿ ಹೋಗಿ ಚಾರಣ ಮಾಡಬಹುದು. ಮುಂದಿನ ಸಲ ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.